ಸಪೋಸ್ ನೀವು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಗೆ 2 ಆರ್ 3 ಮಂತ್ಸ್ ರಜೆ ಇದೆ. ರಜೆಯಲ್ಲಿ ಯಾವ್ದಾದ್ರು ಯೂಸ್ ಆಗುವಂತ ಶಾರ್ಟ್ ಟರ್ಮ್ ಕಂಪ್ಯೂಟರ್ ಕೋರ್ಸ್ ಮಾಡ್ಬೇಕಂತ ಇದ್ದೀರಾ? ಶಾರ್ಟ್ ಟರ್ಮ್ ಕೋರ್ಸಸ್‌ನ ಮಾಡ್ಕೊಂಡು ಜಾಬ್ ಮಾಡ್ಬೇಕಂತಿದ್ದೀರಾ? ಇಲ್ಲದಿದ್ರೆ ಏನಾದ್ರು ಫ್ರೀಲಾನ್ಸಿಂಗ್ ಆಗಿ ಅರ್ನ್ ಮಾಡ್ಬೇಕಂತಿದ್ದೀರಾ? ಆರ್ ಎಲ್ಸ್ ಮೇ ಬಿ ನೀವು ಫ್ಯೂಚರ್ ಅಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಳ್ಳಿ. ಅವಾಗೂನು ನೀವೇನು ಇವಾಗ ಕೋರ್ಸಸ್‌ನ ಕಲಿತೀರಾ, ಅದು ನಿಮ್ಗೆ ನಿಮ್ಮ ಕ್ಯಾರಿಯರ್ ಅನ್ನು ಬೂಸ್ಟ್ ಮಾಡ್ಬೇಕಂತಿದ್ರೆ, ಈ ಒಂದು ವಿಡಿಯೋದಲ್ಲಿ ಪಿ-ಯು-ಸಿ ಕಂಪ್ಲೀಟ್ ಆದ ನಂತರ ಮಾಡಬಹುದಾದಂತಹ ಟಾಪ್ 10 ಹೈ ಡಿಮ್ಯಾಂಡ್ ಕಂಪ್ಯೂಟರ್ ಕೋರ್ಸಸ್‌ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕಿದ್ದೇನೆ. ಯಾರು ಯಾವ ಕ್ರೈಟೀರಿಯಾ ಬೇಸಿಸ್ ಅಲ್ಲಿ ಯಾವ ಕೋರ್ಸ್ ಅನ್ನು ಚೂಸ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಮತ್ತೆ ಪ್ರತಿಯೊಂದು ಕಂಪ್ಯೂಟರ್ ಕೋರ್ಸಸ್ ಅಲ್ಲಿ ಏನೆಲ್ಲ ಸ್ಕಿಲ್ಸ್‌ಗಳನ್ನ ಕಲಿಬೇಕು, ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ, ಫ್ಯೂಚರ್ ಸ್ಕೋಪ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ. ಸೊ ಫಸ್ಟ್ ಹೈ ಡಿಮ್ಯಾಂಡ್ ಕಂಪ್ಯೂಟರ್ ಕೋರ್ಸ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಪ್ರತಿಯೊಂದು ಬಿಸ್ನೆಸ್ ಅವರ ಒಂದು ಬಿಸ್ನೆಸ್ ನ ಪ್ರಮೋಷನ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಸಣ್ಣ ಬಿಸ್ನೆಸ್, ಮಿಡ್ ಸ್ಕೇಲ್ ಬಿಸ್ನೆಸ್ ಇಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬಿಸ್ನೆಸ್ ನ ಪ್ರಮೋಷನ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಾಗಿರ್ಬೋದು ಇಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಗಿರ್ಬೋದು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮಾಡ್ತಾ ಇರುವವರು ಡಿಜಿಟಲ್ ಮಾರ್ಕೆಟರ್ಸ್ ಆಗಿರ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮೇಜರ್ ಆಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಗೂಗಲ್ ಆಡ್ಸ್ ಮತ್ತೆ SEO ಅನ್ನ ಯಾವ ರೀತಿ ಮಾಡುವಂತದ್ದು, ಕಂಟೆಂಟ್ ಕ್ರಿಯೇಷನ್ ಮತ್ತೆ ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು, ವೆಬ್ಸೈಟ್ ಸಿಂಪಲ್ ಆದ ಬೇಸಿಕ್ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡುವಂತದ್ದು ಮತ್ತೆ ಅನಲಿಟಿಕ್ಸ್, ಈ ಮೇಜರ್ ಸ್ಕಿಲ್ಸ್ ಗಳನ್ನ ನೀವು ಕಲಿತೀರಾ. ಡಿಜಿಟಲ್ ಮಾರ್ಕೆಟಿಂಗ್ ಕಲೀಲಿಕ್ಕೆ ಮೇಜರ್ ಆಗಿ 3 ಇಂದ 6 ಮಂತ್ಸ್ ಡ್ಯೂರೇಷನ್ ಸಾಕಾಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ ನಂತರ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, SEO ಸ್ಪೆಷಲಿಸ್ಟ್, ಈ ರೀತಿ ಜಾಬ್ ರೋಲ್ಸ್ಗೆ ನೀವು ಟ್ರೈ ಮಾಡಬಹುದಾಗಿದೆ. ಒಬ್ಬ ಫ್ರೆಶರ್ ಆಸ್ ಎ ಡಿಜಿಟಲ್ ಮಾರ್ಕೆಟರ್ 15,000 ಇಂದ ಹಿಡಿದು 40,000 ತನಕನೂ ಮಂತ್ಲಿ ಅರ್ನ್ ಮಾಡಬಹುದಾಗಿದೆ. ಬರುವಂತ ದಿನಗಳಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳು ಗ್ರೋ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಕಂಪನಿ ಬಿಸ್ನೆಸ್ಗಳು ಆನ್ಲೈನ್ಗೆ ಬರಲೇಬೇಕಾಗಿರೋದ್ರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳಿಗೆ ಡಿಮ್ಯಾಂಡ್ ಡೆಫಿನೆಟ್ ಆಗಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ ನಂತರ ನೀವು ಜಾಬ್ ಅಪ್ಲೈ ಮಾಡ್ಬೋದು, ಇಲ್ಲ ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಜಾಬ್ ಪ್ಲಸ್ ಫ್ರೀಲಾನ್ಸಿಂಗ್ ಆಗಿನೂ ನೀವು ವರ್ಕ್ ಮಾಡ್ಬೋದು. ಪ್ರತಿಯೊಂದು ಲೋಕಲ್ ಬಿಸ್ನೆಸ್ಗೂ ಅವರ ಒಂದು ಬಿಸ್ನೆಸ್ ಪ್ರಮೋಷನ್ ಅನ್ನು ಮಾಡಬೇಕಾಗಿರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ, ನಿಮ್ಮ ನೆಟ್ವರ್ಕ್ ಅಲ್ಲಿ, ನಿಮ್ಮ ಊರಲ್ಲೂ ನೀವು ಬಿಸ್ನೆಸ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅರ್ನ್ ಮಾಡಬಹುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಕಂಪ್ಯೂಟರ್ ಸ್ಕಿಲ್ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ಸೊ ಇವಾಗ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋ ಕಂಟೆಂಟ್ಸ್ ಗಳ ಒಂದು ಕನ್ಸಪ್ಷನ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ನಾವು ಜಾಸ್ತಿಯಾಗಿ ನೋಡ್ತಾನೆ ಇರೋದ್ರಿಂದ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋ ಎಡಿಟರ್ಸ್ ಗಳ ರಿಕ್ವೈರ್ಮೆಂಟ್ ಡೆಫಿನೆಟ್ ಆಗಿ ಇವಾಗ ತುಂಬಾ ಇದೆ. ಸೊ ಇವಾಗ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ನ ಕನ್ಸ್ಯೂಮ್ ಮಾಡೋದಾದ್ರೆ ನಾವು ಯೂಟ್ಯೂಬ್ಗೆ ಹೋಗ್ತೇವೆ, ಅಲ್ಲಿ ಕಲಿತೀವಿ, ಇಲ್ಲ ಇನ್ಫಾರ್ಮೇಶನ್ ಅನ್ನು ಕನ್ಸ್ಯೂಮ್ ಮಾಡ್ತೇವೆ. ಟೈಮ್ ಪಾಸ್ ಮಾಡ್ಬೇಕಂತಿದ್ರೆ ಇನ್ಸ್ಟಾಗ್ರಾಮ್ ಒಳ್ಳೇದಾದ ಒಂದು ಪ್ಲಾಟ್ಫಾರ್ಮ್, ಅಲ್ಲಿ ಹೋಗ್ತೀವಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ರೀಲ್ಸ್ ಶಾರ್ಟ್ಸ್ ಗಳನ್ನ ನೋಡ್ತೀವಿ. ಸೊ ಆದ್ರಿಂದ ಬರುವಂತ ದಿನಗಳಲ್ಲಿ ಲಾಂಗ್ ಫಾರ್ಮ್ಯಾಟ್ ಮತ್ತೆ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋ ಎಡಿಟರ್ಸ್ ಗಳ ಒಂದು ಡಿಮ್ಯಾಂಡ್ ಡೆಫಿನೆಟ್ ಆಗಿ ಇರುತ್ತೆ. ಇವಾಗ ಪ್ರತಿಯೊಂದು ಬಿಸ್ನೆಸ್ ಅವರ ಒಂದು ಬಿಸ್ನೆಸ್ ಪ್ರಮೋಷನ್ ಅನ್ನು ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಸ್ಕಿಲ್ಡ್ ವಿಡಿಯೋ ಎಡಿಟರ್ ಗಳ ಒಂದು ರಿಕ್ವೈರ್ಮೆಂಟ್ ಇವಾಗ ಇದೆ. ಸೊ ವಿಡಿಯೋ ಎಡಿಟಿಂಗ್ ಅಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ನಿಮ್ಗೆ ಗೊತ್ತಿರಬೇಕು. ಸಾಫ್ಟ್ವೇರ್ಗಳು ಬಂದ್ಬಿಟ್ಟು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ, ಫೈನಲ್ ಕಟ್ ಪ್ರೋ ಆಗಿರುತ್ತೆ. ಸಪೋಸ್ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ಅಂತ ಹೇಳಿದ್ರೆ ನೀವು ಫೋನ್ ಅಲ್ಲೂ ಎಡಿಟಿಂಗ್ ಮಾಡಬಹುದು. ಕ್ಯಾಪ್ ಕಟ್ ಮತ್ತೆ VN ಅಂತ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡು ಫೋನ್ ಅಲ್ಲೂ ನೀವು ಎಡಿಟಿಂಗ್ ಅನ್ನು ಮಾಡಬಹುದಾಗಿದೆ. ಸೊ ಆಸ್ ಅ ಫ್ರೆಶರ್ ನೀವೊಂದು 10,000 ಇಂದ 35,000 ತನಕ ನೀವು ಜಾಬ್ ಅಲ್ಲಿ ಅರ್ನ್ ಮಾಡಬಹುದು. ಇಲ್ಲ ನಿಮ್ಗೆ ಜಾಬ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಆಗಿನೂ ನೀವು ಆಸ್ ಅ ವಿಡಿಯೋ ಎಡಿಟರ್ ನೀವು ಅರ್ನ್ ಮಾಡಬಹುದಾಗಿದೆ. ನೆಕ್ಸ್ಟ್ ಹೈ ಡಿಮ್ಯಾಂಡ್ ಕಂಪ್ಯೂಟರ್ ಸ್ಕಿಲ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್. ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಮೇಜರ್ ಆಗಿ 2 ಸೆಗ್ಮೆಂಟ್ ಬರುತ್ತೆ. ಒಂದು ಪ್ರಿಂಟ್ ಡಿಸೈನ್, ಇನ್ನೊಂದು ಡಿಜಿಟಲ್ ಡಿಸೈನ್. ಪ್ರಿಂಟ್ ಡಿಸೈನ್ ಅಂದ್ರೆ ಏನು? ಯಾವುದೇ ಒಂದು ಪ್ರಾಡಕ್ಟ್ ಪ್ಯಾಕೇಜಿಂಗ್ ಇರ್ಬೋದು, ಕವರ್ ಇರ್ಬೋದು, ಶಾಪ್ ನ ಒಂದು ನೇಮ್ ಬೋರ್ಡ್, ಬ್ರೌಚರ್, ವಿಸಿಟಿಂಗ್ ಕಾರ್ಡ್, ಹ್ಯಾಂಡ್ ಬಿಲ್ಸ್, PDF, ಇದೆಲ್ಲ ಪ್ರಿಂಟ್ ಡಿಸೈನ್ ಅಲ್ಲಿ ಬರುವಂತದ್ದು. ಸೊ ಇದಕ್ಕೆ ಇವಾಗ ಅಂತಲ್ಲ, ಮೊದಲಿಂದಾನು ಡಿಮ್ಯಾಂಡ್ ಇದೆ. ಕರೆಂಟ್ಲಿ ಡಿಮ್ಯಾಂಡ್ ಬರ್ತಾ ಇರುವಂತದ್ದು ಡಿಜಿಟಲ್ ಡಿಸೈನ್ಗೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪೋಸ್ಟರ್ ಡಿಸೈನ್ಸ್ ಗಳನ್ನ ನೋಡ್ತೇವೆ, ಅದನ್ನು ಡಿಜಿಟಲ್ ಡಿಸೈನರ್ಸ್ ಗಳು ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುವಂತಹ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತ ಆಡ್ಸ್ ಗಳು ಇರ್ಬೋದು,
ಯೂಟ್ಯೂಬ್‌ನ ಒಂದು ಥಂಬ್‌ನೇಲ್ಸ್ ಇರ್ಬೋದು. ಇದನ್ನ ಡಿಜಿಟಲ್ ಗ್ರಾಫಿಕ್ ಡಿಸೈನರ್ ಮಾಡುವಂತದ್ದು. ಸೊ ಕರೆಂಟ್ಲಿ ಡಿಜಿಟಲ್ ಗ್ರಾಫಿಕ್ ಡಿಸೈನರ್‌ಗಳಿಗೆ ತುಂಬಾ ಬೇಡಿಕೆ ಇದೆ. ಸಪೋಸ್ ನಿಮ್ಗೆ ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಲೇಔಟ್ ಈ ಪ್ರಿನ್ಸಿಪಲ್ಸ್‌ಗಳು ನಿಮ್ಗೆ ಗೊತ್ತಿದೆ ಅಂತ ಆದ್ರೆ ನೀವು ಒಳ್ಳೆದಾದ ಗ್ರಾಫಿಕ್ ಡಿಸೈನರ್ ಆಗ್ಬೋದು. ನೀವು ಮೇಜರ್ ಆಗಿ ಕಲಿಯುವಂತ ಸಾಫ್ಟ್‌ವೇರ್‌ಗಳು ಬಂದ್ಬಿಟ್ಟು ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಇನ್‌ಡಿಸೈನ್, ಕರೆಂಟ್ಲಿ ಕ್ಯಾನ್ವಾ ಈ ಸಾಫ್ಟ್‌ವೇರ್‌ಗಳು ಕಲ್ತು ನೀವು ಆಸ್ ಎ ಗ್ರಾಫಿಕ್ ಡಿಸೈನರ್ ನೀವು ವರ್ಕ್ ಮಾಡ್ಬೋದಾಗಿದೆ. ನೀವು ಫ್ರೆಷರ್ ನೀವು ಜಾಬ್‌ಗೆ ನೀವು ಟ್ರೈ ಮಾಡ್ಬೋದು. ಆರ್ ಎಲ್ಸ್ ನೀವು ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ಬೋದು. ನೀವು ಯಾವ್ದಾದ್ರು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇಲ್ಲದಿದ್ರೆ ಯೂಟ್ಯೂಬ್ ಆರ್ ಎಲ್ಸ್ ಇನ್‌ಸ್ಟಾಗ್ರಾಮ್ ಇನ್‌ಫ್ಲುಯೆನ್ಸರ್ಸ್‌ನ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಬೇಕಾಗುವಂತ ಡಿಸೈನ್ಸ್‌ಗಳನ್ನ ನೀವು ಮಾಡಿ ಕೊಡ್ಬೋದಾಗಿದೆ. ಲೋಕಲ್ ಅಲ್ಲಿರುವಂತ ಬಿಸಿನೆಸ್‌ಗಳಿಗೆ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಲಿಕ್ಕೆ, ಅವರ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್‌ನ ರನ್ ಮಾಡ್ಲಿಕ್ಕೆ ಡಿಸೈನ್ಸ್‌ಗಳು ಬೇಕಾಗಿರೋದ್ರಿಂದ ನೀವು ಫ್ರೀಲಾನ್ಸಿಂಗ್ ಆಗಿನೂ ನೀವು ಬಿಸಿನೆಸ್ ಪರ್ಸನ್ಸ್ ಅನ್ನು ಅಪ್ರೋಚ್ ಮಾಡ್ಬೋದಾಗಿದೆ. ಜಾಬ್ ನೀವ್ ಮಾಡ್ತೀರಂತಾದ್ರೆ ಆಸ್ ಎ ಫ್ರೆಷರ್ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 10,000 to 15,000 ಈ ರೀತಿ ರೇಂಜ್ ಆಗತ್ತೆ. ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡೋದಾದ್ರೆ 10 ಇಂದ 30,000 ತನಕನೂ ನೀವು ಅರ್ನ್ ಮಾಡ್ಬೋದು ಆಗಿದೆ. ನೆಕ್ಸ್ಟ್ PUC ಕಂಪ್ಲೀಟ್ ಮಾಡಿದ ನಂತರ ಕಲಿಬಹುದಾದಂತ ಕಂಪ್ಯೂಟರ್ ಸ್ಕಿಲ್ ಬಂದ್ಬಿಟ್ಟು ನೋ ಕೋಡಿಂಗ್, ವೆಬ್ ಡಿಸೈನಿಂಗ್ ಆಗಿರುತ್ತೆ. ಸೊ ಇವಾಗ ಪ್ರತಿಯೊಂದು ಸಣ್ಣ ಬಿಸ್ನೆಸ್ ಇರ್ಬೋದು, ಸಣ್ಣ ಶಾಪ್‌ನವ್ರಿಗೆ ಅವರ ಒಂದು ವೆಬ್‌ಸೈಟ್ ಬೇಕೇ ಬೇಕಾಗತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ ನಂತರ ಯಾವುದೇ ಒಬ್ಬ ಕಸ್ಟಮರ್ ಅವ್ರ ವೆಬ್‌ಸೈಟ್ ಅನ್ನು ವಿಸಿಟ್ ಮಾಡ್ತಾನೆ. ಆದ್ರಿಂದ ಪ್ರತಿಯೊಂದು ಬಿಸ್ನೆಸ್‌ಗೆ ವೆಬ್‌ಸೈಟ್ ಬೇಕೇ ಬೇಕಾಗಿರೋದ್ರಿಂದ ನಿಮ್ಗೆ ಕೋಡಿಂಗ್ ನಾಲೆಡ್ಜ್ ಇಲ್ಲದಿದ್ರೂನು ನೀವು ವೆಬ್‌ಸೈಟ್ ಅನ್ನು ಬಿಲ್ಡ್ ಮಾಡಿ ಕೊಡ್ಬೋದಾಗಿದೆ. ಕೆಲವೊಂದು ರೆಡಿ ಮೇಡ್ ಟೆಂಪ್ಲೇಟ್ಸ್‌ಗಳಿದೆ. ಯೂಸಿಂಗ್ ವರ್ಡ್‌ಪ್ರೆಸ್ ನೀವು ವೆಬ್‌ಸೈಟ್ ಅನ್ನು ನೀವೇ ಬಿಲ್ಡ್ ಮಾಡ್ಬೋದಾಗಿದೆ. ಸೊ ಇದ್ರ ಜೊತೆ ಕೆಲವೊಂದು ಕೋಡಿಂಗ್ ಸ್ಕಿಲ್ಸ್ HTML, CSS ಬೇಸಿಕ್ ಕಲ್ತಿದ್ರೆ ನಿಮ್ಗೆ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. UI ಡಿಸೈನ್ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಯಾವ ರೀತಿ ಕಲರ್ ಸೆಲೆಕ್ಷನ್ ಮಾಡ್ಬೇಕು, ಯಾವ ರೀತಿ ಲೇಔಟ್‌ನ ಕ್ರಿಯೇಟ್ ಮಾಡುವಂತದ್ದು. ಇದನ್ನ ನೀವು ಕಲ್ತ್ರೆ ನೀವು ಡೆಫಿನೆಟ್ ಆಗಿ ವೆಬ್‌ಸೈಟ್ ಅನ್ನು ಬಿಲ್ಡ್ ಮಾಡ್ಬೋದಾಗಿದೆ. ಸೊ ವೆಬ್ ಡಿಸೈನಿಂಗ್ ಕಲ್ತ ನಂತರ ನೀವು ಆಸ್ ಎ ವೆಬ್ ಡಿಸೈನರ್ ನೀವು ವರ್ಕ್ ಮಾಡ್ಬೋದು. ವರ್ಡ್‌ಪ್ರೆಸ್ ಡೆವಲಪರ್ ಆಗಿ ನೀವು ಯಾವ್ದಾದ್ರು ಒಂದು ಡೆವಲಪ್‌ಮೆಂಟ್ ಕಂಪನೀಸ್‌ಗೆ, ಆರ್ಗನೈಸೇಷನ್‌ಗೆ, ಸ್ಟಾರ್ಟ್‌ಅಪ್ಸ್‌ಗೆ ನೀವು ವರ್ಕ್ ಮಾಡ್ಬೋದಾಗಿದೆ. ಆಸ್ ಎ ಫ್ರೆಷರ್ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 15,000 ಇಂದ 45,000 ಮಂತ್ಲಿ ನೀವು ಅರ್ನ್ ಮಾಡ್ಬೋದಾಗಿದೆ. ಇಲ್ಲಿ ಅಗೈನ್ ನಿಮ್ಗೆ ವರ್ಡ್‌ಪ್ರೆಸ್ ಗೊತ್ತಿದೆ, HTML, CSS, UI/UX ಡಿಸೈನ್ ಸಾಫ್ಟ್‌ವೇರ್ ಆಗಿರುವಂತಹ ಫಿಗ್ಮಾ ನಿಮ್ ಕಲ್ತಿದ್ದೀರಾ ಅಂತ ಆದ್ರೆ ನೀವು ಫ್ರೀಲಾನ್ಸಿಂಗ್ ಆಗಿನೂ ನೀವು ಲೋಕಲ್ ಬಿಸ್ನೆಸ್‌ಗಳಿಗೆ ವೆಬ್‌ಸೈಟ್ ಬಿಲ್ಡ್ ಮಾಡಿ ಕೊಟ್ಟು ನೀವು ಅರ್ನ್ ಮಾಡ್ಬೋದಾಗಿದೆ. ಒಂದು ಸಿಂಪಲ್ ಆದ 4 ಪೇಜ್ ವೆಬ್‌ಸೈಟ್ ಬಿಲ್ಡ್ ಮಾಡಿದ್ದಕ್ಕೆ ಇವಾಗ ಕರೆಂಟ್ಲಿ 8,000 ಇಂದ 15,000 ತನಕನು ಅರ್ನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ ಕಂಪ್ಯೂಟರ್ ಸ್ಕಿಲ್ ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ವಿತ್ AI ಟೂಲ್ಸ್. ಇವಾಗ ಯಾವುದೇ ಒಂದು ಆರ್ಗನೈಸೇಷನ್‌ಗೆ ಅವರ ಒಂದು ಡೇಟಾ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮೇಜರ್ ಆಗಿ ಇಂಡಸ್ಟ್ರೀಸ್‌ಗಳು ಬಳಸುವಂತಹ ಒಂದು ಟೂಲ್ ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್. ಯಾವುದೋ ಒಂದು ಬಿಸ್ನೆಸ್ ಅವರ ಒಂದು ರಿಪೋರ್ಟ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ, ಎಂಪ್ಲಾಯೀಸ್‌ಗಳ ಡೇಟಾವನ್ನು ಮೇಂಟೈನ್ ಮಾಡ್ಲಿಕ್ಕೆ, ಪ್ರಾಫಿಟ್ ಲಾಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಎಕ್ಸೆಲ್ ಅನ್ನು ಯೂಸ್ ಮಾಡೋದ್ರಿಂದ ನೀವು ಅಡ್ವಾನ್ಸ್ ಎಕ್ಸೆಲ್ ಅನ್ನು ಕಲ್ತು ಯಾವುದೇ ಒಂದು ಕಂಪನಿ ಆರ್ಗನೈಸೇಷನ್ ಅಲ್ಲಿ ನೀವು ವರ್ಕ್ ಮಾಡ್ಬೋದಾಗಿದೆ. ಮೇಜರ್ ಆಗಿ ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಪಿವಟ್ ಟೇಬಲ್, ಫಾರ್ಮುಲಾಸ್‌ಗಳು ನಿಮ್ಗೆ ಗೊತ್ತಿರಬೇಕು. ಡೇಟಾ ಅನಾಲಿಸಿಸ್ ಹೇಗೆ ಮಾಡುವಂತದ್ದು, ರಿಪೋರ್ಟ್ ಅನ್ನು ಹೇಗೆ ಜನರೇಟ್ ಮಾಡುವಂತದ್ದು, PPT ಅನ್ನು ಹೇಗೆ ಪ್ರಿಪೇರ್ ಮಾಡುವಂತದ್ದು, ಚಾರ್ಟ್ಸ್, ರಿಪೋರ್ಟ್ಸ್‌ಗಳನ್ನ ಜನರೇಟ್ ಮಾಡ್ಲಿಕ್ಕೆ ನಿಮ್ಗೆ ಮೇಜರ್ ಆಗಿ ಗೊತ್ತಿರಬೇಕು. ಇದ್ರ ಜೊತೆ AI ಟೂಲ್ಸ್‌ಗಳನ್ನ ನೀವು ಕಲ್ತ್ರೆ ನಿಮ್ಗೆ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಜಾಬ್ ಸಿಗುತ್ತೆ. ಸೊ MSI ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡ್ಬೋದು. ಡೇಟಾ ಎಂಟ್ರಿ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಆಫೀಸ್ ಎಕ್ಸಿಕ್ಯೂಟಿವ್ ರೋಲ್ಸ್‌ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಎಂಟ್ರಿ ಲೆವೆಲ್ ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 12,000 ಇಂದ 30,000 ತನಕ ಈ ರೀತಿ ಸ್ಯಾಲರಿ ರೇಂಜ್ ಆಗತ್ತೆ. ಸಪೋಸ್ ನೀವು ಕಾಮರ್ಸ್ ಬ್ಯಾಕ್‌ಗ್ರೌಂಡ್ ಇಂದ ಬಂದಿದ್ದೀರಾ, ನಿಮ್ಗೆ ಬಿಸ್ನೆಸ್ ಬೇಸಿಕ್ ನಾಲೆಡ್ಜ್ ಇದೆ ಅಂತ ಆದ್ರೆ, ನೀವು ಕಂಪ್ಯೂಟರ್ ಬೇಸಿಕ್ ಜೊತೆ ಅಕೌಂಟಿಂಗ್ ಸಾಫ್ಟ್‌ವೇರ್‌ಗಳು ಆಗಿರುವಂತ ಟ್ಯಾಲಿ ಆರ್ ಎಲ್ಸ್ ಬಿಸಿ, ಪೀಚ್‌ಟ್ರೀ, ಝೋಹೋ ಇಂಥ ಅಕೌಂಟಿಂಗ್ ಅಪ್ಲಿಕೇಶನ್ಸ್‌ಗಳನ್ನ ಕಲ್ತು ನೀವು ಯಾವ್ದಾದ್ರು ಫ್ಯಾಕ್ಟರಿ, ಇಂಡಸ್ಟ್ರಿ, ಸ್ಟಾರ್ಟ್‌ಅಪ್ಸ್‌ಗಳಿಗೆ ಅಕೌಂಟಿಂಗ್ ಪೊಸಿಷನ್‌ಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ಓಕೆ. ಸೊ ಮೇಜರ್ ಬೇಸಿಕ್ ಅಕೌಂಟಿಂಗ್ ಸ್ಕಿಲ್ಸ್‌ಗಳನ್ನ ನೀವು ಕಲೀರಿ. GST ಯಾವ ರೀತಿ ಅಪ್ಲೈ ಮಾಡುವಂತದ್ದು, IT ರಿಟರ್ನ್ಸ್, PF, ESI ಯಾವ ರೀತಿ ಅಪ್ಲೈ ಮಾಡುವಂತದ್ದು ಇದನ್ನ ಮೇಜರ್ ಆಗಿ ನೀವು ಬೇಕು. ಅದ್ರ ಜೊತೆ ಅಕೌಂಟಿಂಗ್ ಅಪ್ಲಿಕೇಶನ್ ಆಗಿರುವಂತ ಟ್ಯಾಲಿ, ಝೋಹೋ ಬುಕ್ಸ್, ಬಿಸಿ, ಪೀಚ್‌ಟ್ರೀ ಈ ಕೆಲವು ಸಾಫ್ಟ್‌ವೇರ್‌ಗಳಿದೆ. ಇದರಲ್ಲಿ ಮೇಜರ್ ಆಗಿ ಇವಾಗ ತುಂಬಾ ವೈಡ್ ಆಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಟ್ಯಾಲಿ.
ಅದ್ರ ನಂತರ ಇವಾಗ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಅದರ ಒಂದು ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಝೋಹೋ ಬುಕ್ಸ್. ಈ ಅಕೌಂಟಿಂಗ್ ಸಾಫ್ಟ್ವೇರ್ ಗಳನ್ನ ಕಲಿತು ನೀವು ಅಕೌಂಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು, ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡ್ಬೋದಾಗಿದೆ. ಇನಿಷಿಯಲ್ ಫ್ರೆಶರ್ ನ ಒಂದು ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 7,000 ಇಂದ 15,000 ಈ ರೀತಿ ರೇಂಜ್ ಆಗುತ್ತೆ. 6 ಮಂತ್ಸ್ ಟು 1 ಇಯರ್ ಎಕ್ಸ್ಪೀರಿಯನ್ಸ್ ಆದ ನಂತರ ನಿಮ್ಗೆ ಅರೌಂಡ್ 15 ಇಂದ 25,000 ತನಕ ನೀವು ಸ್ಯಾಲರಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ನಿಮ್ಮ ಒಂದು ಟಾರ್ಗೆಟ್ ಕ್ಲೈಂಟ್ ಬಂದ್ಬಿಟ್ಟು ಆಫೀಸ್ಗಳು, ಸಣ್ಣ ಪುಟ್ಟ ಆಫೀಸ್ಗಳು, ಫ್ಯಾಕ್ಟರಿ, ಇಂಡಸ್ಟ್ರೀಸ್ ಇಲ್ಲಿ ನೀವು ಮೇಜರ್ ಆಗಿ ವರ್ಕ್ ಮಾಡಬಹುದಾಗಿದೆ. ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೀರಾ, ನಿಮ್ಗೆ ಸ್ವಲ್ಪ IT ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲಿಬಹುದು. ಸೊ ಇದು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಇವಾಗ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಪೈಥಾನ್ ಅಟ್ಲೀಸ್ಟ್ ನಿಮ್ಗೆ ಕಲ್ತುನು ನೀವು ಕೆಲವೊಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಡೆವಲಪ್ಮೆಂಟ್, ವೆಬ್ಸೈಟ್ ಡೆವಲಪ್ಮೆಂಟ್ ಕಂಪನೀಸ್ ಗಳಲ್ಲಿ ನೀವು ವರ್ಕ್ ಮಾಡಬಹುದಾಗಿದೆ. ಇಲ್ಲಿ ನಿಮ್ಗೆ ಬೇಸಿಕ್ ಕೋಡಿಂಗ್ ನ ನಾಲೆಜ್ ಬೇಕಾಗುತ್ತೆ. ಲಾಜಿಕಲಿ ಥಿಂಕಿಂಗ್, ಅನಾಲಿಟಿಕಲ್ ಸ್ಕಿಲ್ಸ್ ನಿಮ್ಗೆ ಬೇಕು. ಸ್ಮಾಲ್ ಪ್ರಾಜೆಕ್ಟ್ಸ್ ಗಳನ್ನ ನೀವು ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ರೋಲ್ ಬಂದ್ಬಿಟ್ಟು ಜೂನಿಯರ್ ಡೆವಲಪರ್, ಇಂಟರ್ನ್ ಆರ್ ಎಲ್ಸ್ ಟ್ರೈನಿ ಆಗಿ ನಿಮ್ಗೆ ಕಂಪನೀಸ್ ಗಳಲ್ಲಿ, ಸ್ಟಾರ್ಟ್ಅಪ್ ಗಳಲ್ಲಿ ನೀವು ವರ್ಕ್ ಮಾಡಬಹುದಾಗಿದೆ. ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 15,000 ಇಂದ 40,000 ತನಕ ಇನಿಷಿಯಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸೊ ಡೆಫಿನೆಟ್ ಆಗಿ ಪೈಥಾನ್ ನಿಮ್ಮ ಒಂದು ಜಸ್ಟ್ ಎಂಟ್ರಿ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದ್ರ ನಂತರ ಬೇಕಂತಿದ್ರೆ ನೀವು ಕೆಲವೊಂದು ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಕಲಿತು IT ಇಂಡಸ್ಟ್ರಿಗೆ ನೀವು ಎಂಟರ್ ಆಗಬಹುದಾಗಿದೆ. ಸೊ ಪೈಥಾನ್ ಅನ್ನುವಂಥದ್ದು ಒಂದು ಡೆಫಿನೆಟ್ ಆಗಿ ಒಂದು ಸ್ಟಾರ್ಟಿಂಗ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಇದು ನಿಮ್ಗೆ IT ಸೆಗ್ಮೆಂಟ್ ಅಲ್ಲಿ ಕ್ಯಾರಿಯರ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ, ಬೂಸ್ಟ್ ಮಾಡ್ಲಿಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ ನಂತರ ಸಪೋಸ್ ನಿಮ್ಗೆ ಡಿಸೈನಿಂಗ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಡಿಸೈನಿಂಗ್ 2D ಅಂಡ್ ಕನ್ಸ್ಟ್ರಕ್ಷನ್ 3D ಮಾಡಲಿಂಗ್ ಟೂಲ್ಸ್ ಗಳನ್ನ ಕಲಿಬಹುದು. 2D ಅಂತ ಬಂದಾಗ ಆಟೋಕ್ಯಾಡ್ ಒನ್ ಆಫ್ ದ ಹೈಯೆಸ್ಟ್ ಯೂಸ್ಡ್ 2D ಡ್ರಾಯಿಂಗ್ ಟೂಲ್ ಆಗಿದೆ. ಈ ಸಾಫ್ಟ್ವೇರ್ ನ ನೀವು ಕಲಿಬಹುದು. ಅದೇ ನೀವು 3D ಮಾಡಲಿಂಗ್ ಅಂತ ಬಂದಾಗ 3ds Max, SketchUp ಈ ಸಾಫ್ಟ್ವೇರ್ ಗಳನ್ನ ಕಲಿಬಹುದು. ಇದನ್ನ ಮೇಜರ್ ಆಗಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ನೋಡಿ, ತುಂಬಾ ಜನರಿಗೆ, ಕ್ಲೈಂಟ್ ಗಳಿಗೆ ಅವರ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡೋ ಮುಂಚೆ ಫ್ಲೋರ್ ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಅದನ್ನ ಆಟೋಕ್ಯಾಡ್ 2D ಅಲ್ಲಿ ಮಾಡಿ ಕೊಡ್ಬೋದು. ನೆಕ್ಸ್ಟ್ ತುಂಬಾ ಜನರಿಗೆ ಮನೆ ಕಂಪ್ಲೀಟ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ಬೇಕಿರುತ್ತೆ. ಎಕ್ಸಾಂಪಲ್ಗೆ ಇವನ್ ಇಂಟೀರಿಯರ್ಸ್ ಇರ್ಬೋದು, ಲೈಟಿಂಗ್, ಫರ್ನಿಚರ್, ಮನೆಯ ಪೊಸಿಷನ್ಸ್, ಇದೆಲ್ಲ ಅವ್ರಿಗೆ ಬೇಕಿರುತ್ತೆ. ಇದನ್ನ ಮೇಜರ್ ಆಗಿ 3D ಸಾಫ್ಟ್ವೇರ್ಗಳು ಆಗಿರುವಂತಹ 3ds Max, SketchUp ಈ ಅಪ್ಲಿಕೇಶನ್ ಅಲ್ಲಿ ಮಾಡುವಂತದ್ದು. ಸೊ ನಿಮ್ಗೆ ಆಟೋಕ್ಯಾಡ್ 2D 3D ಮಾಡಲಿಂಗ್ ಸಾಫ್ಟ್ವೇರ್, SketchUp ಇಲ್ಲ 3ds Max ನಿಮ್ಗೆ ಗೊತ್ತಿದ್ರೆ ನೀವು ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ಸ್ ಗಳಲ್ಲಿ ನೀವು ವರ್ಕ್ ಮಾಡಬಹುದಾಗಿದೆ. ಸೊ ನಿಮ್ಗೆ ಈ ಟೂಲ್ಸ್ ಗಳು ಗೊತ್ತಿದ್ರು ನೀವು ಇಲ್ಲಿ ವರ್ಕ್ ಮಾಡಬಹುದು. ಯಾವುದೇ ರೀತಿ ಡಿಗ್ರಿ ಆರ್ ಎಲ್ಸ್ ಆರ್ಕಿಟೆಕ್ಚರ್ ನಾಲೆಜ್ ಬೇಕಂತಿಲ್ಲ. ನಿಮ್ಗೆ ಈ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಲಿಕ್ಕೆ ಗೊತ್ತಿದ್ರು ನೀವು ವರ್ಕ್ ಮಾಡಬಹುದು. ಸೊ ಮೇಜರ್ ಆಗಿ ನೀವು CAD ಡಿಸೈನರ್ ಆಗಿ, ಡ್ರಾಫ್ಟ್ಸ್ ಮ್ಯಾನ್ ಆಗಿ, ನೀವು 3D ಮಾಡಲರ್ ಆಗಿ ನೀವು ವರ್ಕ್ ಮಾಡ್ತೀರಾ. ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 15,000 ಇಂದ 35,000 ತನಕ ಮಂತ್ಲಿ ಅರ್ನ್ ಮಾಡಬಹುದಾಗಿದೆ. ನೆಕ್ಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಅನಿಮೇಷನ್. ನಿಮ್ಗೆ ಮೇಜರ್ ಆಗಿ ಅನಿಮೇಷನ್ ಅಲ್ಲಿ ಎಂಟರ್ ಆಗೋದಾದ್ರೆ ನೀವು ತುಂಬಾ ಕ್ರಿಯೇಟಿವ್ ಆಗಿ ಇರಬೇಕು. ಕ್ಯಾರೆಕ್ಟರ್ ಕ್ರಿಯೇಷನ್, ಸ್ಕೆಚಿಂಗ್, ಡ್ರಾಯಿಂಗ್ ನಿಮ್ಗೆ ಗೊತ್ತಿದ್ರೆ ನೀವು ಅನಿಮೇಷನ್ ಇಂಡಸ್ಟ್ರಿಗೆ ಬರ್ಬೋದಾಗಿದೆ. ಸೊ ನೀವು ಮೇಜರ್ ಆಗಿ ಕಲಿಯುವಂತದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಂದ್ಬಿಟ್ಟು 3ds Max, ಮಾಯಾ, ಬ್ಲೆಂಡರ್, ಆಫ್ಟರ್ ಎಫೆಕ್ಟ್ಸ್, ಪ್ರೀಮಿಯರ್ ಪ್ರೋ ಇದನ್ನು ನೀವು ಕಲಿಬೇಕಾಗತ್ತೆ. ಅನಿಮೇಷನ್ ಕಲ್ತ ನಂತರ ನೀವು ಅನಿಮೇಟರ್ ಆಗಿ ಆರ್ ಎಲ್ಸ್ ಮೋಷನ್ ಗ್ರಾಫಿಕ್ ಡಿಸೈನರ್ ಆಗಿ ನೀವು ಕಂಪನೀಸ್ ಗಳಲ್ಲಿ ಇಲ್ಲ ಕ್ರಿಯೇಟಿವ್ ಇಂಡಸ್ಟ್ರೀಸ್ ಗಳಲ್ಲಿ ನೀವು ವರ್ಕ್ ಮಾಡಬಹುದಾಗಿದೆ. ಇನಿಷಿಯಲ್ ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 15 to 40,000 ಮಂತ್ಲಿ ನೀವು ಅರ್ನ್ ಮಾಡಬಹುದು. ಸೊ ಮೇಜರ್ ಆಗಿ ನೀವು ವರ್ಕ್ ಮಾಡುವಂತ ಇಂಡಸ್ಟ್ರೀಸ್ ಗಳು ಬಂದ್ಬಿಟ್ಟು ಮೂವೀಸ್, ಆಡ್ ಏಜೆನ್ಸಿ, ಗೇಮಿಂಗ್ ಇಂಡಸ್ಟ್ರೀಸ್ ಗಳು ಆಗಿರುತ್ತೆ. ಅಗೇನ್ ನೀವು ಜಾಬ್ ಮಾಡಬಹುದು, ಇಲ್ಲ ಫ್ರೀಲಾನ್ಸಿಂಗ್ ಆಗಿನೂ ನೀವು ವರ್ಕ್ ಮಾಡುವಂತ ಅಪರ್ಚುನಿಟಿ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ PUC ಕಂಪ್ಲೀಟ್ ಮಾಡಿದ ನಂತರ ನೀವು ಮಾಡಬಹುದಾದಂತ ಕಂಪ್ಯೂಟರ್ ಕೋರ್ಸ್ ಬಂದ್ಬಿಟ್ಟು ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್. ಇವಾಗ ಯಾವುದೇ ಒಂದು IT ಇಂಡಸ್ಟ್ರಿ ಇರ್ಬೋದು, ಇನ್ಸ್ಟಿಟ್ಯೂಟ್ ಇರ್ಬೋದು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಆಫೀಸ್ ಇರ್ಬೋದು, ಎಲ್ಲ ಕಡೆ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV ಇದನ್ನೆಲ್ಲ ಯೂಸ್ ಮಾಡ್ತಾರೆ.
ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತಾರೆ. ಆದ್ರಿಂದ ಅದರ ಒಂದು ಇನ್‌ಸ್ಟಾಲೇಷನ್, ಮೇಂಟೆನೆನ್ಸ್ ಡೆಫಿನೆಟ್ ಆಗಿ ಬಂದೇ ಬರೋದ್ರಿಂದ ಅದನ್ನ ಮಾಡುವವರು ಕಂಪ್ಯೂಟರ್ ಹಾರ್ಡ್‌ವೇರ್ ಅಂಡ್ ನೆಟ್ವರ್ಕಿಂಗ್ ಇಂಜಿನಿಯರ್ಸ್‌ಗಳು. ಸೊ ನೀವು ಪಿಯುಸಿ ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಈ ರಿಪೇರ್ ಅಲ್ಲಿ, ಹಾರ್ಡ್‌ವೇರ್ ಅಲ್ಲಿ, ಸಾಫ್ಟ್‌ವೇರ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಕಂಪ್ಯೂಟರ್ ಹಾರ್ಡ್‌ವೇರ್ ಅಂಡ್ ನೆಟ್ವರ್ಕಿಂಗ್ ಈ ಕೋರ್ಸ್ ಅನ್ನು ಮಾಡ್ಬೋದು. ಅಗೈನ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತೆ. ಅರೌಂಡ್ 3 ಇಂದ 6 ಮಂತ್ಸ್ ಡ್ಯೂರೇಷನ್ ಆಗಿರುವಂತ ಕೋರ್ಸಸ್ ಆಗಿರುತ್ತೆ. ಸೊ ಮೇಜರ್ ಆಗಿ ನೀವು ಸಾಫ್ಟ್‌ವೇರ್ ಇನ್‌ಸ್ಟಾಲೇಷನ್, ಎಂಎಸ್ ಆಫೀಸ್ ಇನ್‌ಸ್ಟಾಲೇಷನ್ ಇರ್ಬೋದು. ಓಕೆ, ಓಎಸ್, ಟ್ರಬಲ್ ಶೂಟಿಂಗ್, ಹಾರ್ಡ್‌ವೇರ್ ಟ್ರಬಲ್ ಶೂಟಿಂಗ್ ಇದನ್ನ ಮೇಜರ್ ಆಗಿ ನೀವು ಇಲ್ಲಿ ಕಲಿತೀರಾ. ನೆಟ್ವರ್ಕಿಂಗ್, ಸ್ವಿಚಸ್, ರೌಟರ್ ಅನ್ನು ಯಾವ ರೀತಿ ನೆಟ್ವರ್ಕ್ ಮಾಡುವಂತದ್ದು, ಸಿಸಿಟಿವಿ ಇನ್‌ಸ್ಟಾಲೇಷನ್ ಅಂಡ್ ಸರ್ವಿಸಿಂಗ್ ಮೇಜರ್ ಆಗಿ ನೀವು ಕಲಿತೀರಾ. ಸೊ ಇದನ್ನು ಕಲ್ತ ನಂತರ ನೀವು ಯಾವ್ದಾದ್ರು ಕಂಪ್ಯೂಟರ್ ಹಾರ್ಡ್‌ವೇರ್ ಅಂಡ್ ನೆಟ್ವರ್ಕಿಂಗ್ ಸರ್ವಿಸ್ ಆಫೀಸ್‌ಗಳಲ್ಲಿ, ಶಾಪ್‌ಗಳಲ್ಲಿ ನೀವು ವರ್ಕ್ ಮಾಡ್ಬೋದಾಗಿದೆ. ಸ್ವಲ್ಪ ಟೈಮ್ ನೀವು ವರ್ಕ್ ಮಾಡಿದ ನಂತರ ನೀವೇ ಓನ್ ಆಗಿ ನೀವು ಫ್ರೀಲಾನ್ಸಿಂಗ್ ಆಗಿನೂ ನೀವು ಯಾವುದೇ ಒಂದು ಶಾಪ್ ಇಲ್ಲದೇನೂ ನೀವು ಸರ್ವಿಸ್ ಕೊಟ್ಟು ನೀವು ಅರ್ನ್ ಮಾಡ್ಬೋದು ಆಗಿದೆ. ಬಟ್ ಇನಿಷಿಯಲಿ ತುಂಬಾ ಜನ ಏನ್ ಮಾಡ್ತಾರೆ 1 ಆರ್ 2 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಆದ ನಂತರ ಸರ್ಟಿಫಿಕೇಷನ್ ಕೋರ್ಸಸ್‌ಗಳನ್ನ ಮಾಡ್ತಾರೆ. ಲೈಕ್ ಸಿಸಿಎನ್ಎ, ಸಿಸಿಎನ್‌ಪಿ ಸರ್ಟಿಫಿಕೇಷನ್ ಕೋರ್ಸಸ್‌ಗಳನ್ನ ಮಾಡ್ಕೊಂಡು ಐಟಿ ಕಂಪನೀಸ್‌ಗೆ ಮೂವ್ ಆಗ್ತಾರೆ. ಅಲ್ಲೂ ಸೈಬರ್ ಸೆಕ್ಯುರಿಟಿ ಅಂತ ಕೋರ್ಸಸ್‌ಗಳನ್ನ ಮಾಡಿ ಈವನ್ ಅಬ್ರಾಡ್ ದೊಡ್ಡ ದೊಡ್ಡ ಕಂಪನೀಸ್‌ಗೆ ನೀವು ಮೂವ್ ಆಗ್ಬೋದು. ಒಳ್ಳೆ ಪ್ಯಾಕೇಜ್ ನಿಮ್ಗೆ ಸಿಗುತ್ತೆ. ಇನಿಷಿಯಲಿ ನೀವು ಆಸ್ ಅ ಕ್ಯಾರಿಯರ್ ಸ್ಟಾರ್ಟ್ ಮಾಡೋದಾದ್ರೆ ಕಂಪ್ಯೂಟರ್ ಹಾರ್ಡ್‌ವೇರ್ ಅಂಡ್ ನೆಟ್ವರ್ಕಿಂಗ್ ಶಾರ್ಟ್ ಟರ್ಮ್ ಕೋರ್ಸಸ್‌ಗಳನ್ನ ಮಾಡ್ಕೊಂಡು, ವರ್ಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಮೂವ್ ಆಗ್ಬೋದಾಗಿದೆ. ಸೊ ನೀವು ವರ್ಕ್ ಮಾಡುವಂತ ಕಂಪನೀಸ್‌ಗಳು ಬಂದು ಐಟಿ ಕಂಪನೀಸ್ ಆಗಿರುತ್ತೆ, ಸರ್ವಿಸ್ ಸೆಂಟರ್ಸ್‌ಗಳಾಗಿರುತ್ತೆ. ಸ್ಯಾಲರಿ ಪ್ಯಾಕೇಜ್ ಆಸ್ ಎ ಫ್ರೆಶರ್ ನೀವೊಂದು 12 ಇಂದ 30,000 ತನಕ ಅರ್ನ್ ಮಾಡ್ಬೋದಾಗಿದೆ. ಸೊ ಇದು ಟಾಪ್ 10 ಹೈ ಡಿಮ್ಯಾಂಡ್ ಕಂಪ್ಯೂಟರ್ ಕೋರ್ಸಸ್ ಆಗಿದೆ. ಸೊ ನೀವು ಪಿಯುಸಿ ಆದ ನಂತರನು ಈ ಕೋರ್ಸಸ್ ಮಾಡ್ಬೋದಾಗಿದೆ. ಯಾವುದೇ ರೀತಿಯಾದ ಡಿಗ್ರಿ ಕಂಪಲ್ಸರಿ ಅಲ್ಲ. ಯಾವುದೇ ರೀತಿಯಾದ ಸರ್ಟಿಫಿಕೇಷನ್ ಕಂಪಲ್ಸರಿ ಅಲ್ಲ. ನಿಮ್ಮ ಒಂದು ಸ್ಕಿಲ್ ಬೇಸಿಸ್ ಅಲ್ಲಿ ನಿಮ್ಮನ್ನು ಹೈರ್ ಮಾಡ್ತಾರೆ. ನಿಮ್ಮ ಒಂದು ಸ್ಕಿಲ್ ಬೇಸಿಸ್ ಅಲ್ಲಿ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಕೋರ್ಸಸ್‌ಗಳನ್ನ ನೀವು ಯಾವ ರೀತಿ ಚೂಸ್ ಮಾಡುವಂತದ್ದು. ಇವಾಗ ಇದೆಲ್ಲ ಕೋರ್ಸಸ್‌ಗಳು ಎಲ್ರಿಗೂ ಅನ್ವಯಿಸುವಂತದ್ದಲ್ಲ. ನಿಮ್ಮ ಒಂದು ಇಂಟ್ರೆಸ್ಟ್ ಮತ್ತೆ ಪ್ಯಾಷನ್ ನಾನು ಏನ್ ಕೋರ್ಸಸ್‌ನ ಮೆನ್ಷನ್ ಮಾಡಿದ್ದೇನೆ ಅದಕ್ಕೆ ಯಾವ್ದಕ್ಕೆ ಮ್ಯಾಚ್ ಆಗ್ತದೆ ನೋಡ್ಕೊಂಡು ನೀವು ಚೂಸ್ ಮಾಡ್ಬೋದು. ಮತ್ತೆ ಕೆಲವೊಂದು ನೀವು ಒಬ್ಬೊಬ್ರು 2 3 ಕೋರ್ಸಸ್ ಅನ್ನು ಮಾಡ್ಬೋದು. ಇವಾಗ ಸಪೋಸ್ ನಿಮ್ಗೆ ಡಿಸೈನಿಂಗ್ ಅಲ್ಲಿ, ಕ್ರಿಯೇಟಿವ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಗ್ರಾಫಿಕ್ ಡಿಸೈನಿಂಗ್ ಚೂಸ್ ಮಾಡ್ಬೋದು, ಅನಿಮೇಷನ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಅನ್ನು ಮಾಡ್ಬೋದು. ಸಪೋಸ್ ನೀವು ತುಂಬಾ ಅನಲಿಟಿಕಲ್ ಥಿಂಕಿಂಗ್ ಇದೆ, ಸ್ಟ್ರಾಟ್ ಸ್ಟ್ರಾಟಜಿ, ಪ್ಲಾನಿಂಗ್ ಗೊತ್ತಿದೆ, ಬಿಸಿನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಮಾಡ್ಬೋದು. ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಪೈಥಾನ್ ಮತ್ತೆ ವೆಬ್ ಡಿಸೈನಿಂಗ್ ಈ ಕೋರ್ಸ್ ಅನ್ನು ನೀವು ಮಾಡ್ಬೋದು. ಪ್ರಿಪೇರಿಂಗ್ ಟೆಕ್ನಿಕಲ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಹಾರ್ಡ್‌ವೇರ್ ಅಂಡ್ ನೆಟ್ವರ್ಕಿಂಗ್ ಈ ಕೋರ್ಸ್ ಅನ್ನು ನೀವು ಚೂಸ್ ಮಾಡ್ಬೋದು. ಸೊ ಮೇಜರ್ ಆಗಿ ನೀವೇನ್ ಮಾಡ್ಬೇಕು, ನಿಮ್ಮ ಕೋರ್ ಇಂಟ್ರೆಸ್ಟ್ ಏನು, ಪ್ಯಾಷನ್ ಏನು